ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಬೇಡ, ನಾರಾಯಣ ಅವ್ರಿಗೋಸ್ಕರ ನಾನ್ ಸ್ಪೆಷಲ್ ಆಗಿ ಮಾಡಿರೋ ಅರ್ಚನೆ ನನ್ ಸಂತೋಷಕ್ಕೆ. ನೀವ್ ಇಟ್ಕೊಳ್ಳಿ. ಬೇಡ ಬೇಡ, ನಾರಾಯಣ ಕೂಡ ನನ್ ಮಗ ಇದ್ದ ಹಾಗೇನೆ. ಬೇಡ, ಇಟ್ಕೊಳ್ಳಿ. ನಾನು ದೇವ್ರ ಉಂಡಿಗೆ ಹಾಕ್ಬಿಡ್ತೀನಿ. ಬಾ, ಆ ಕಡೆ ಹೋಗು, ಆ ಕಡೆ ಹೋಗು. ಹಾಯ್, ಅದು ಮಂಡಿ, ಅದ್ರ ಬಾಗಿಲು ನೋಡ್ತೀಯಾ? ಆ ಬಾಗ್ಲು ಹೇಗ್ ತೆಗಿಯೋದು? ಅದು ಬಾಗ್ಲಲ್ಲ, ರೋಲಿಂಗ್ ಶಟರ್ ಅಂತ ಕರೀತಾರೆ. ಅದನ್ನ ಸುಮ್ಮನೆ ಮೇಲೆ ಕೆತ್ತಿದ್ರೆ ಸಾಕು. ಅಜ್ಜಿ, ನಮ್ಮ ಅಂಗಡಿ ನಮಸ್ಕಾರ. ಬಂದು ನೋಡಿ, ನಮ್ಮ ಪ್ರಿಯವಾದಂತ ಶ್ರೀಯುತ ಲಾಸರ್ ರವರು ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ಸುಸ್ವಾಗತ. ಸ್ವಲ್ಪ ಊರಿನ ಜನರೇ, ಪ್ರಿಯವಾದವರೇ, ಬ್ರೈಟ್ ಮೆನ್ಸ್ ಕ್ಲಬ್ ಇಲ್ಲಿ ಸೇವೆಯನ್ನ ಶುರು ಮಾಡಿ ಕೇವಲ 4 ವರ್ಷಗಳೇ ಕಳೆದಿದ್ರೂ ಸಹ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ಬ್ರೈಟ್ ಮೆನ್ಸ್ ಕ್ಲಬ್ ಇಲ್ಲಿವರೆಗೂ ನಡೆಸಿದೆ. ಓದುವಂತಹ ಹೆಣ್ಮಕ್ಕಳಿಗೆ ಬಟ್ಟೆಯನ್ನ ಹೊಲಿದುಕೊಡುವಂಥದ್ದು, ಓದುವ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನ ವಿತರಿಸುವಂಥದ್ದು, ಟೈಲರಿಂಗ್ ಮಿಷನ್ ಕೊಡಿಸುವಂಥದ್ದು, ಹೀಗೆ ಕೆಲವು ಒಳ್ಳೆಯ ವಿಷಯಗಳನ್ನ ನಮ್ಮ ಬ್ರೈಟ್ ಮೆನ್ಸ್ ಕ್ಲಬ್ ಇಲ್ಲಿ ಮಾಡಿ ತೋರಿಸಿದೆ. ಅದು ಮಾತ್ರ ಅಲ್ಲ, ಇಂಡಿಯಾದಲ್ಲಿ ವಿದೇಶದಲ್ಲೂ ಸಹ ನಮ್ಮ ಈ ಸಂಘ ಪ್ರತಿಭಟಿಸ್ತಾ ಇರುವಂತದ್ದು ಮತ್ತು ನಮ್ಮ ಈ ಗ್ರಾಮಕ್ಕೆ ಮಾಡಿರುವಂತಹ ಸೇವೆ ನಿಜ ಹೇಳಬೇಕು ಅಂದ್ರೆ, ಸತ್ಯ ಹೇಳಬೇಕು ಅಂದ್ರೆ, ನಮ್ಮ ಹಳ್ಳಿಯಲ್ಲಿ ಕೆಲವು ದಿನಗಳಿಂದ ಅವರ ಬಿಸ್ನೆಸ್ ವಿಷಯವಾಗಿ ಇಲ್ಲೇ ವಾಸ್ತವವಾಗಿರುವಂತ ನಮ್ಮ ಪ್ರೀತಿಯ ಶ್ರೀಯುತರಾದಂತ ಲಾಸರ್ ಅವರು ಇವತ್ತು ಇಲ್ಲಿನ ಈ ಕಾರ್ಯಕ್ರಮವನ್ನ ಒಳ್ಳೆ ಸೇವೆಯನ್ನ ಮಾಡುವಂತದ್ದು ಮಿಸಸ್ ಮ್ಯಾನೋನ್ ಅವರು. ಅವರಿಗೆ ಕನ್ನಡ ಅಷ್ಟಾಗಿ ಬರೋದಿಲ್ಲವಾದ್ರು ಕನ್ನಡ ಬರುತ್ತೆ. ಹೇ, ಆ ಹ್ಯಾಂಡಿಕ್ಯಾಪ್ಗೆ ವೆಲ್ಕಮ್ ಹೇಳು. ಹೇಳ್ತೀನಿ. ಕಾಲಿಲ್ದೆ ಇದ್ರು ಛಲ ಬಿಡದ ನಾರಾಯಣ್ ಅವರನ್ನ ಈ ಒಂದು ವೇದಿಕೆಗೆ ನಾನು ಬರಮಾಡ್ಕೋತಾ ಇದ್ದೀನಿ. ಊರಿನ ಜನರೇ, ಕಾಲಿಲ್ಲದೆ ಚಿಂತೆಯಿಂದ ಬದುಕ್ತಾ ಇರುವಂತ ನಾರಾಯಣ್ ಅವರನ್ನ ಇವತ್ತು ನಾವು ಒಂದು ಅಂಗಡಿಯ ಓನರ್ ಆಗಿ ಬದಲಾಯಿಸ್ತಿದ್ದೀವಿ, ಒಬ್ಬ ವ್ಯಾಪಾರಿಯಾಗಿ ಬದಲಾಯಿಸ್ತಿದ್ದೀವಿ. ಆಮೇಲೆ ಇನ್ಮೇಲಿಂದ ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಅಂಗಡಿಯ ಓನರ್ ಆಗಿ. ಊರ್ ಜನರೇ, ಕೆಲಸ ಮಾಡಿ ಜೀವನ ಮಾಡಕ್ಕಾಗ್ದಿರೋಂತ ಈ ವ್ಯಕ್ತಿಗೆ ಸ್ವಂತ ಕೆಲಸಕ್ಕೆ ಒಂದು ದಾರಿ ಮಾಡ್ಕೊಡ್ತೀವಿ. ಈ ಅಂಗಡಿಯನ್ನ ಓಪನ್ ಮಾಡೋದಕ್ಕೂ ಮುಂಚೆ ಇಲ್ಲೊಂದು ಒಳ್ಳೆ ವಿಷಯ ನಡೆಯುತ್ತೆ. ಶ್ರೀ ಗೋಪಾಲ್ ಅವರಲ್ಲ, ನಾರಾಯಣ ಅವರು. ಯಾರೇ ಆದ್ರೂ ಪರವಾಗಿಲ್ಲ ಬಿಡೋ. ಶ್ರೀ ನಾರಾಯಣ್ ಅವ್ರಿಗೆ ಒಂದು ಪ್ಲಾಸ್ಟಿಕ್ ಕಾಲನ್ನ ಕೊಡ್ತೀವಿ. ಇದನ್ನ ಕೊಡೋದಕ್ಕೋಸ್ಕರ ನಾನು ಮಿಸ್ಸಸ್ ಮೇನನ್ ಅವ್ರನ್ನ ಸ್ಟೇಜ್ ಕರೀತೀನಿ. ಸ್ಟೇಜ್ ಅಲ್ಲಿ ಕೂತಿದ್ದಾರೆ. ಅವರು ಸ್ಟೇಜ್ ಅಲ್ಲಿ ಇದಾರಂತ ಗೊತ್ತು. ಅವ್ರನ್ನ ಈ ಕಡೆ ಕರಿತಿದ್ದೀನಿ. ಕೈಯಲ್ಲಿ, ಕೈಯಲ್ಲ ಕಾಲು. ಕೈ ಆದ್ರೂ ಕಾಲಾದ್ರೂ ಒಳ್ಳೆ ವಿಷಯಕ್ಕೆ ತಾನೆ. ಕೊಡು. ಎಷ್ಟು ಕೆಟ್ಟವರು. ಈಗ ಕಾಲ್ ಕೊಡ್ತಿದ್ದಾರೆ. ಇಟ್ಕೊಳ್ಳಿ. ಸದ್ಯ ಸಿಕ್ತಲ್ಲ, ಸುಮ್ಮನೆ ಗೋಪಾಲ್ ಅವರೇ, ಸ್ವಲ್ಪ ಎದೋಳಿ. ಎದೋಳ್ಬೇಕು. ನಿಂತ್ಕೊಳ್ಳಿ. ನಿಧಾನಕ್ಕೆ ನಿಧಾನಕ್ಕೆ. ಹಾಗೆ ನಿಂತ್ಕೊಳ್ಳಿ. ಬಿದೋಗ್ಬೇಡಿ. ಕೊಡಿ ಅದನ್ನ. ಒಂದ್ ನಿಮಿಷ. ಫೋಟೋ ತೆಗಿಯಪ್ಪ. ಫೋಟೋ ತೆಗಿತಾ ಇದ್ದಾರೆ. ಕೊಡಿ ಕೊಡಿ. ಇರಿ 1 ಸೆಕೆಂಡ್. ಇನ್ನೊಂದು ಫೋಟೋ ತೆಗಿರಿ. ರೆಡಿ. ಈಗ ಕೊಡು ಕೊಡು. ಚಪ್ಪಾಳೆ ಹೊಡೀರಿ, ಹೊಡೀರಿ ಚಪ್ಪಾಳೆ. ಅಪ್ಪ ದೇವ್ರೆ. ಅಮ್ಮ, ಅಲ್ಲಿ ನೋಡಿ. ಹುಷಾರು ಹುಷಾರು. ಹಾಗೆ ನಿಧಾನ ನಿಧಾನ. ನಿಧಾನ ಕೂತ್ಕೋ.
ಎಷ್ಟು ಜನಕ್ಕೆ ಈ ತರ ನಾವು ಕಾಲ್ನ ಕೊಟ್ಟಿದೀವಿ. ನೋಡಿದ್ರ ಎಂತ ಒಳ್ಳೆ ನಾವ್ ಕೆಲ್ಸ ಇನ್ ಮುಂದೆ ಈ ಮಾಡಿದೀವಿ. ತರ ಮಾಡ್ತಾ ಇರ್ಬೇಕು. ಕಾಲಂತೂ ಸರಿಯಾಗಿ set ನೋಡು, ಆಗಿದಾವೆ. ಆಮೇಲೆ ಆ ಅಂಗಡಿದು ರಿಬ್ಬನ್ ನೋಡಿ. ಮತ್ತೆ ಸ್ವಲ್ಪ ಕತ್ರಿ ಎಲ್ಲ ರೆಡಿ ಮಾಡಿಟ್ಟಿರ್ಬೇಕು. ಹೇಳ್ ಮಾಡಿಸ್ದಂಗೆ ಇದೆ ನೋಡಿ, ಅವ್ನು ಅದೊಂದ್ ಚೂರು ನಡೆಯೋದನ್ನ difference ಆಗಿದೆ. ಅದನ್ನೆಲ್ಲ ನಾನು ನೋಡ್ಕೊಂತೀನಿ ನಾನು. ಟೆನ್ಷನ್ ತಗೊಂಬೇಡಿ. ಎಲ್ಲ ಸರಿಯಾಗಿ ನಿಧಾನ. ತಾನೆ? ಸ್ವಲ್ಪ ದಾರಿ ಬಿಡು. ಎಲ್ಲಿ? ಒಂಚೂರು ಸ್ವಲ್ಪ ನಿಧಾನ. ಹೇಳಿ. ಹಾಗೆ ನಿಧಾನಕ್ಕೆ. ಈಗ ನಿಧಾನಕ್ಕೆ ಎದ್ದವಳು. ನಡಿ. ಆ. ರಿಬ್ಬನ್ ಕಟ್ ಮಾಡಾಯ್ತು. ಈಗ ಕೀಯಲ್ಲಿ ಇಲ್ಲಿದೆ. ಮನ್ಸಲ್ಲಿ ದೇವ್ರನ್ನ ನೆನೆಸ್ಕೊಂಡು ಈ ಕೀನ ತಗೋ. ಫೋಟೋಗ್ರಾಫರ್ ಅಲ್ಲಿ ತೆಗಿ please. ಮುಗೀತು. ಈಗ ಅಂಗಡಿನ ತೆಗಿ ಹೋಗು. ಈಗ ಬಲ್ಗಾಲಿಟ್ಟು ಒಳಗೋಗು. ಹತ್ತೋದು ಕಷ್ಟ ಇಲ್ಲ ತಾನೆ? ಏನಿಲ್ಲ. ಇನ್ನ ಚೆನ್ನಾಗಿ ವ್ಯಾಪಾರ ಶುರು ಮಾಡು. ಎಲ್ಲ ಸಾಲಾಗಿ ನಿಂತ್ಕೊಂಡು ಏನ್ ಬೇಕೋ ತಗೊಳ್ಳಿ. ಗೊತ್ತಾಗಲ್ಲ. ಅದ್ರ ಜೊತೆ ನಾನ್ ದುಡ್ಡು ಕೊಟ್ಟಿದ್ದೀನಿ. ಒಳ್ಳೇದಾಗ್ಲಪ್ಪ. ಎರಡು ಪ್ಯಾಕೆಟ್ ಚಾಕ್ಲೇಟ್ ಕೊಡು. ತಗೋ. ಸಾಕು, ಅದ್ ಸಾಕು. ಸ್ವಲ್ಪ ದಾರಿ ಬಿಡಿ. ನಾನು ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡ್ಬೇಕು. ದಾರಿ ಬಿಡಿ. ಸ್ವಲ್ಪ ದಾರಿ ಬಿಡಿ. ನಂಗ್ ಕೊಡಿ. ಅಣ್ಣ ಎಲ್ಲಿ ಓಡೋಗ್ತಾ ಇದೀರಿ? ಇದನ್ನ ಸ್ವಲ್ಪ ಇಡಿ. ಅಯ್ಯೋ, ನನಗ್ ಕೊಡ್ತಾ ಇಲ್ಲ. ವೈಶಾಲಿ ಬಳೆಗಳು ಟೌನಲ್ಲೆಲ್ಲ ಸಿಗಲ್ಲ, ಗಾಜನೂರಿಂದ ತರಿಸಿದ್ದು. ಏನ್ ಕುಮಾರಣ್ಣ ಊನ ಆಗಿರೋರು ಅಂದ್ರೆ? ವಿಕಲಚೇತನ ಅಂತಂದ್ರೆ ಯಾರ ದೇಹದಲ್ಲಿ ಕೈಯೂ ಕಾಲು ಇರೋದಿಲ್ಲೋ ಅವನನ್ನ ವಿಕಲಚೇತನ ಅಂತಾರೆ. ಅವನ್ ಕಾಲಿಲ್ವಲ್ಲ. ಕಾಲಿಲ್ಲ ಅಂದ್ರೂ ನೋಡಕ್ ಚೆನ್ನಾಗೇ ಇದಾರೆ. ಸುಮ್ನೆ ಕುತ್ಕೊಳ್ಳೆ. ಈ ಗಂಡಸರಿಗೆ ಅಂದ ಚಂದ ಅವೆಲ್ಲ ಇರೋದು ಮುಖದ ಮೇಲಲ್ಲ, ಮನ್ಸಲ್ಲಿ. ನೀನ್ ಹೇಳದ್ ಸರಿ ಕುಮಾರಣ್ಣ. ಕೈ ಕೊಡು. ಕೃತಿಕಾ ನಕ್ಷತ್ರನ? ಅಯ್ಯೋ, ಹೇಗ್ ಗೊತ್ತಾಯ್ತು? ವೇದ ಮಂತ್ರ ಮತ್ತೆ ಜ್ಯೋತಿಷ್ಯ ಓದ್ದೇರನೆ ಈ ತರ ಬಿಸ್ನೆಸ್ ಮಾಡಕ್ಕಾಗತ್ತ ಹೇಳು ಹೆಣ್ಣೆ? ಏನು? ಅಯ್ಯೋ, ಏನು ನೋವಾಯ್ತಾ? ಇಲ್ಲ. ಏನ್ ಬೇಕು? 50 ಪೈಸೆಗೆ ಸರಿ, ಮಿಠಾಯಿ. ಇದನ್ನ ಕೊಟ್ಬಿಟ್ಟು ಕೊಡ್ತೀನಿ, ಆಯ್ತಾ? ಇನ್ನೊಂದ್ ಕೈ ಕೊಡು. ಆಯ್ತಾಯ್ತು, ಸಾಕು. ನಾರಾಯಣ 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 ನಾರಾಯಣ. ಅವನ್ ಯಾಕಿನ್ನೂ ಬಂದಿಲ್ಲ? ಇನ್ನೇನ್ ಬರ್ತಾನೆ ಅಜ್ಜಿ. ಅಂಗಡಿ ಮುಚ್ಚಿ ಕೆರೆ ದಾಟಿ ಬರ್ಬೇಕಲ್ವಾ? ಆ ಪುರೋಹಿತ್ರು ಪೂಜೆ ಮಾಡಿ ಯಂತ್ರ ಕೊಟ್ಟಿದ್ರಲ್ಲ, ಅದವನ್ ಸೊಂಟದಲ್ಲಿ ಇದೆಯೋ ಇಲ್ವೋ? ಎಲ್ಲ ಇದೆ ಅಮ್ಮ. ಗಂಡಸ್ರಿಗೆ ಶಾಪ ಆಗಿರೋ ಕುಟುಂಬ ಇದು. ಅದು ನೆನ್ಪಿರ್ಬೇಕು. ಅಮ್ಮ, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ನಾರಾಯಣ ನಾರಾಯಣ ಬಂದ ನೋಡು. ಹಬ್ಬ, ಈಗ ನೋಡ್ತಾ ಇದ್ರೆ ಅವನ್ಗೆ ಸಮಸ್ಯೆ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. 2 ಕಾಲು ಇದೆ ಅಂತಾನೆ ಅನ್ನಿಸ್ತಿದೆ. ಅವನ್ ಕೈಯಲ್ಲಿದ್ದಿದ್ ಕೋಲ್ ತೆಗೆದ್ ಬಿಸಾಕಿದ್ ಒಳ್ಳೇದೇ ಆಯ್ತು.
ಇವಾಗ ನಡಿಯಕ್ಕ ಆರಾಮಾಗಿದೆ ಅನ್ಸತ್ತಲ್ಲ. ಆರಾಮಾಗಿದೆ. ಕಾಲು ಹೇಗ್ ನೋವ್ತಿದೆ ಗೊತ್ತಾ? ಕೊಡು. ಹುಷಾರ್ ಬಾಪ. ಅಜ್ಜಿ ನೀನಲ್ಲಿ ಕೂತ್ಕೋ. ಅದನ್ನ ಯಾಕೆ ತೆಗಿತ್ಯಾ? ಅದ್ ಹಾಗೆ ಇರ್ಲಿ. ನಿನಗ್ ನೆನ್ಪಿದ್ಯಾ ನಂದಿನಿ, ಅಜ್ಜಿಗೆ ಮುಂದ್ಗಡೆ 4 ಬಂಗಾರದ ಹಲ್ಗಳನ್ನ ಕಟ್ಸಿದ್ವಿ. ನಗ್ತಾ ಇದ್ರೆ ನೋಡೋಕೆ ಎಷ್ಟು ಚೆನ್ನಾಗ್ ಕಾಣಿಸ್ತಿತ್ತು ಗೊತ್ತಾ? ಅವ್ರೇನ್ ತೆಗ್ದಿಟ್ಬಿಟ್ಟು ಮಲಗ್ತಾ ಇದ್ರ? ಇದು ಹಾಗೆ ಇರ್ಲಿ. ಬೆಳಗ್ಗೆಯಿಂದ ನೋವು ತೊಡೆಯೋದಕ್ಕಾಗ್ತಿಲ್ಲ, ಅದಕ್ಕೆ ಈಗ ಬಿಚ್ಚಿಡೋಣ ಅಂತ ತೆಗಿತೀನಿ. ದೇವ್ರೆ, 60 60 + 30 90. ನೋಡು, ಇದನ್ ಲೆಕ್ಕ ಹಾಕದ. ನಾನು ಅದನ್ನ ಮರ್ತ್ಬಿಟ್ಟಿದ್ದೆ, ಅದಕ್ಕೆ ಲೆಕ್ಕ ತಪ್ಪಾಗ್ತಿತ್ತು. ನೋಟೇನು ಸಿಕ್ಕಿಲ್ವಪ್ಪ? ನೋಟ್ ಎಲ್ಲ ಇಲ್ಲಿದೆ ಅಜ್ಜಿ, ಇಲ್ಲೋಡು. ಇದ್ರಿಂದ ನಿನ್ಗೆ ಲಾಭ ಸಿಕ್ಕಿದ್ಯಾ? ವ್ಯಾಪಾರ ಈಗಷ್ಟೇ ಶುರು ಮಾಡಿದೀನಲ್ಲ, ಇನ್ ಮುಂದಕ್ಕೆ ಲಾಭ. ಇನ್ನೂ ಒಂದಷ್ಟು ಐಟಮ್ ತಗೋಬೇಕು. ಐಟಮ್ ಜಾಸ್ತಿ ಇದ್ರೇನೆ ಒಳ್ಳೆ ವ್ಯಾಪಾರ ಆಗೋದು. ವ್ಯಾಪಾರ ಆದಂಗೆ ಲಾಭ ಆಗತ್ತೆ. ಅದೆಲ್ಲ ಸಿಕ್ಕಿದ್ಮೇಲೆ ನಾವು ಚೆನ್ನಾಗಿ ಬದುಕಬೇಕು. ಮನ್ಸಲ್ಲಿ ಎಷ್ಟು ಆಸೆಗಳಿದೆ ಗೊತ್ತಾ? ಛೆ